ಕೋಟಿಗೊಬ್ಬ 3 ಸಿನಿಮಾದಿಂದ ಮೊದಲನೇ ಸಾಂಗ್ ರಿಲೀಸ್ ಆಗಿದೆ. ಆಕಾಶನೇ ಅದರಿಸುವ ಅಂತ ಅಂದ್ಬಿಟ್ಟು ಈ ಒಂದು ಸಾಂಗ್ ರಿಲೀಸ್ ಆಗಿರುವಂಥದ್ದು. ಈ ಒಂದು ಸಾಂಗ್ ಶುರುವಾಗಬೇಕಾದ್ರೆ ಒಂದು ಬೀಟ್ ಶುರುವಾಗುತ್ತೆ. ಆ ಒಂದು ಬೀಟ್ ಸಾಂಗ್ ಮುಗಿಯೋ ತನಕನೂ ಕೂಡ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಸೊ ಅದು ನಿಮಗೆ ತುಂಬ ಡಿಫ್ರೆಂಟ್ ಆದಂಥ ಒಂದು ಫೀಲ್ನ ಕೊಡುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಕಿಚ್ಚ ಸುದೀಪ್ ಅವರು ನಡೆಸಿರುವಂಥ ಆಕಾಶನೇ ಅದರಿಸುವ ಸಾಂಗ್ ಕೋಟಿಗೊಬ್ಬ 3 ಸಿನಿಮಾದಿಂದ ರಿಲೀಸ್ ಆಗಿದೆ. ಸೊ ಈ ಒಂದು ಸಾಂಗ್ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ 10 ಗಂಟೆಯಲ್ಲಿ. ಸೊ ಈ ಒಂದು ಸಾಂಗ್ನ ನೋಡಬೇಕಾದ್ರೆ ನನಗೆ ಫೀಲ್ ಆಗಿದ್ದು ಮ್ಯೂಸಿಕ್ ತುಂಬ ಇಷ್ಟ ಆಯಿತು. ಓಕೆನಾ, ಮ್ಯೂಸಿಕ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅರ್ಜುನ್ ಜನ್ಯ ಅವರು. ನಿಮ್ಗೆ ಗೊತ್ತಿರೋಗೆ ಹಲವಾರು ಸಿನಿಮಾಗಳಲ್ಲಿ ಇವರ ಒಂದು ಮ್ಯೂಸಿಕ್ ನೋಡಿದ್ದೀವಿ. ಸೊ ಈ ಒಂದು ಸಿನಿಮಾಗೂ ಕೂಡ ಒಳ್ಳೆ ಮ್ಯೂಸಿಕ್ನ ಕೊಟ್ಟಿದ್ದಾರೆ. ಸಾಂಗಲ್ಲಿ ತುಂಬ ಎದ್ದು ಚೆನ್ನಾಗಿ ಕಾಣ್ತಾ ಇದೆ. ಸಿನಿಮಾದಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂತ ನೋಡಬೇಕು. ಈ ಒಂದು ಸಾಂಗ್ನ ಬರೆದಿರೋದು ಯಾರಪ್ಪ ಅಂತಂದರೆ ನಾಗೇಂದ್ರ ಪ್ರಸಾದ್ ಅವರು ಈ ಒಂದು ಸಾಂಗ್ನ ಬರೆದಿದ್ದಾರೆ. ಸೊ ಈ ಒಂದು ಸಾಂಗ್ನ ಆಡಿರೋದು ವ್ಯಾಸರಾಜ್ ಅಂತ ಹೇಳ್ಬಿಟ್ಟು. ಸೊ ತುಂಬ ಚೆನ್ನಾಗಿ ಆಡಿದ್ದಾರೆ. ವೋಕಲ್ಸ್ ನನಗೆ ತುಂಬ ಇಷ್ಟ ಆಯಿತು. ಅವರ ಒಂದು ವಾಯ್ಸ್ ತುಂಬ ಚೆನ್ನಾಗಿ ರೆಕಾರ್ಡ್ ಆಗಿದೆ. ಅದರಲ್ಲೂ ಕೂಡ ಇದು ಒಂದು ಕೋಟಿಗೊಬ್ಬ ಅಂತ ಮಧ್ಯದಲ್ಲಿ ಹಿಂಗೆ ಬರ್ತಾ ಇರುತ್ತೆ ಲೈನ್, ಅವಾಗ ಲಿರಿಕಲಿ ಬರ್ತಾ ಇರುವಂಥ ಸಮಯದಲ್ಲಿ ಒಂದು ಬೀಟ್ ಶುರು ಆಗುತ್ತೆ. ನಾನು ಹೇಳಿದ್ನಲ್ಲ ಆವಾಗಲೇ ಸ್ಟಾರ್ಟಿಂಗಲ್ಲಿ ಬರುವಂಥ ಬೀಟ್ ಮಧ್ಯದಲ್ಲಿ ಒಂದು ಸಲ ಬೀಟ್ ಹಿಂಗೆ ಡಗ್ ಡಗ್ ಅಂತ ಹೊಡೆದು ಕಂಟಿನ್ಯೂ ಮಾಡ್ತಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಇಂಗ್ಲೀಷಲ್ಲಿ ಒಂದಷ್ಟು ವರ್ಡ್ಸ್ಗಳನ್ನ ತೋರಿಸ್ತಾರೆ, ಲಯನ್ ಈಸ್ ಬ್ಯಾಕ್ ಹಂಗೆ ಹಿಂಗೆ ಅಂದ್ಬಿಟ್ಟು. ಅದು ಕೂಡ ತುಂಬ ಚೆನ್ನಾಗಿದೆ. ನನಗೆ ಈ ಥರ ಇರಬೇಕು ಸಾಂಗ್ಗಳಂತಂದರೆ, ಸ್ವಲ್ಪ ಆ್ಯಟಿಟ್ಯೂಡ್ ಆಗಿರಬೇಕು. ನನ್ನ ಕಿಚ್ಚ ಸುದೀಪ್ ಅವ್ರು ಕಂಡ್ರೆ ಅದೇ ನನಗೆ ತುಂಬ ಇಷ್ಟ. ಯಾಕೆಂತಂದರೆ ತುಂಬ ಆ್ಯಟಿಟ್ಯೂಡ್ ಅವರು. ಅಂತಂದರೆ ಅವ್ರು ಏನು ಮಾಡೋದು ಅವ್ರಿಗೆ ಸರಿ, ಅದು ನಮ್ಮದು ಅಷ್ಟೇ. ನಾವೇನು ಮಾಡ್ತೀವೋ ನಮಗೆ ಸರಿ. ನಮ್ಮನ್ನ ಯಾರು ಜಡ್ಜ್ ಮಾಡೋಕ್ಕೆ ಬಂದರೆ ನಾವು ಹೊಡಿತೀವಿ ಮುಖದ ಮೇಲೆ. ಸೊ ಹಂಗೆ ಕಿಚ್ಚ ಸುದೀಪ್ ಅವ್ರದ್ದು ಅದೇ ಥರ ಆ್ಯಟಿಟ್ಯೂಡ್. ಅದಕ್ಕೋಸ್ಕರ ನನಗೆ ಕಿಚ್ಚ ಸುದೀಪ್ ಅವ್ರು ಕಂಡ್ರೆ ತುಂಬ ಇಷ್ಟ. ಅದರಲ್ಲೂ ಅವ್ರ ಸಾಂಗ್ಸಲ್ಲಂತೂ ಸಿಕ್ಕಾಬಟ್ಟೆ ಆ್ಯಟಿಟ್ಯೂಡ್ ಇರುತ್ತೆ, ಒಂದು ಲೆವೆಲ್ ಇರುತ್ತೆ. ಸೊ ಅದೇ ಥರ ಲೆವೆಲ್ ಈ ಒಂದು ಸಾಂಗಲ್ಲೂ ಕೂಡ ಇದೆ. ಅಷ್ಟು ಚೆನ್ನಾಗಿ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸ್ನ ಬರೆದಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಓಕೆನಾ. ಸೊ ವೋಕಲ್ಸ್ ನಾನು ಅವಾಗಲೇ ಹೇಳ್ದಂಗೆ ವ್ಯಾಸರಾಜ್ ವೋಕಲ್ಸು ತುಂಬ ಚೆನ್ನಾಗಿದೆ. ಆಮೇಲೆ ಎಕೋ ಯೂಸ್ ಮಾಡಿದ್ದಾರೆ. ಓಕೆನಾ, ಕೋಟಿಗೊಬ್ಬ ಅಂತ ಬರೋ ಸಮಯದಲ್ಲಿ ಎಕೋನ ಯೂಸ್ ಮಾಡಿದ್ದಾರೆ. ಆ ಎಕೋ ತುಂಬ ಚೆನ್ನಾಗಿ ಬಂದಿದೆ. ಒಟ್ಟಿನಲ್ಲಿ ಫೈನಲ್ ಆಗಿ ಹೇಳೋದಾದರೆ ಈ ಒಂದು ಸಾಂಗ್ ಅಂತೂ ಸೂಪರ್. ಓಕೆನಾ, ತುಂಬ ಚೆನ್ನಾಗಿದೆ. ಬಟ್ ಸ್ಟಿಲ್ ಯಾರೋ ಒಂದಷ್ಟು ಜನ ನೆಗೆಟಿವ್ ಕಮೆಂಟ್ಸ್ಗಳನ್ನು ಕೂಡ ನಾನು ನೋಡಿದೆ. ಏನೋ ಸಾಂಗ್ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ತುಂಬ ಕಮೆಂಟ್ಸ್ ಮಾಡಿದರು. ಅದೇನೋ ಇವಾಗ ಅದನ್ನೆಲ್ಲ ಒಂದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾರೆ. ಓಕೆನಾ, ಯಾವುದೇ ಒಂದು ಸಾಂಗ್ ರಿಲೀಸ್ ಆದ್ರೂ ಕೂಡ ಸಾಂಗ್ ಚೆನ್ನಾಗಿಲ್ಲ, ಯಾವುದೋ ಒಂದು ಸೀರಿಯಲ್ ಸಾಂಗ್ ಕೇಳ್ದಂಗೆ ಆಯಿತು ಅಂತ ಕಮೆಂಟ್ಸ್ ಮಾಡೋರ್ನೆಲ್ಲ ನೋಡ್ತಾ ಇರ್ತೀವಿ. ಅವ್ರ ಬಗ್ಗೆ ಎಲ್ಲ ತಲೆಗೆಡಿಸ್ಕೊಬಿಡಿ. ಸಾಂಗ್ ಚೆನ್ನಾಗಿದೆ, ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ, ಹೋಗಿ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋಗೆ 100 ಲೈಕ್ಸ್ ಮಾಡಲೇಬೇಕು. ನನ್ನ ವಿಡಿಯೋಗೆ ಮಾಡ್ತಿರಲ್ವಾ, ಖಂಡಿತವಾಗ್ಲೂ ಮಾಡಬೇಕು. ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.